ನಮ್ಮ ಪ್ರಾಣ ನಿಮ್ಮ ಪ್ರಾಣ ನಿಮ್ಮ ಮಕ್ಕಳನ್ನೇ ಈಗಲೇ ನೀವು ಹಾಕೊಂಡಿದ್ದು ಹಾಗಲ್ಲ. ಗಾಡಿ ಯಾರಪ್ಪ? ಗಾಡಿ ನಿಲ್ಸಿದ್ ನೀವಾ? ನೀವು ಯಾವ ಸಿಬ್ಬಂದಿ ಇವರು? ಹೆಂಗ್ ಗೊತ್ತಾಗುತ್ತೆ? ನೋಡಪ್ಪ, ನಿಂಗೆ ಯಾರಪ್ಪ ಹೇಳಿರೋ ಡ್ಯೂಟಿ ಮಾಡಕ್ಕೆ? ಈ ತರ ಗಾಡಿ ನಿಲ್ಸು ಅಂತ ಯಾರಪ್ಪ ಹೇಳಿರೋದು? ನೀವ್ ಹೆಂಗೆ ಹೇಳ್ತೀರಾ? ಹೆಂಗ್ ಹೇಳ್ತೀರಾ ನೀವು? ಗಾಡಿ ಮೇಲೆ ಕೂತ್ಕೊಂಡು ದೌಲತ್ ಮಾಡಕ್ಕಲ್ಲ ನಿಮ್ಗೆ ಕೆಲಸ ಕೊಟ್ಟಿರೋದು. ಹೌದು. ಈಗ ವೆಂಕಟೇಶ ಗಾಡಿಯಲ್ಲಿ ಕೂತ್ಕೊಂಡು ಆದ್ರೆ ನೀವು ಮಾಡಿದ ಸರಿ ಅದೆಲ್ಲ ನೀವು ಕೇಳಿ ಈಗ ತಾನೇ ಹಾಕೊಂಡ್ರಿ ಬ್ಯಾಗ್. ಹೇಳಿದ್ಮೇಲೆ ನಾವು ಬಂದು ನಮ್ಮ ಪ್ರಾಣ ನಿಮ್ಮ ಪ್ರಾಣ ನಿಮ್ಮ ಮಕ್ಕಳನ್ನೇ ಈಗಲೇ ನೀವು ಹಾಕೊಂಡಿದ್ದು ಹಾಗಲ್ಲ. ಅದೆಲ್ಲ ಆದ್ರೆ ಹೇಳ್ಸ್ಕೊಳ್ಳಿ, ನಾನು ಹೇಳ್ಬಿಡ್ತೀನಿ. ನಮ್ಮ ಸಮಯ ಇಲ್ಲ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾನು ಹೇಳ್ಬಿಡ್ತೀನಿ, ಒಂದ್ 2 ನಿಮಿಷ ಭಾಷೆ ಬಿಟ್ಬಿಡ್ತೀನಿ. ನೀವು ಮಾಡಿದ್ ಸರಿ ಇಲ್ಲ. ಆತ ಯಾವುದೇ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಬಂದ್ ಗಾಡಿಗಳೆಲ್ಲ ನಿಲ್ಲಿಸಬಾರ್ದು. ಆಮೇಲೆ ನೀವು ಗಾಡಿಲಿ ನೀವು ಟಿ ಶರ್ಟ್ ಹಾಕೊಳ್ದಿರ ಬ್ಯಾಡ್ಜ್ ಹಾಕೊಳ್ದಿರ ಕುತ್ಕೊಂಡು ಅವನ್ನ ಇಲ್ಲಿ ಕಳ್ಸೋದು ಜನರಿಗೆ ಸುಲಿಗೆ ಮಾಡ್ದಂಗೆ ನಿಮಗೆ ನೀವು ನಿಮ್ಮ ನಿಮಿಷ ಒಂದೇ ಒಂದ್ ಸೆಕೆಂಡ್. ನಿಮ್ಮ ಪ್ರಕಾರ ನೀವು ಇಂತ ತಪಾಸಣೆ ಮಾಡೋದಿಕ್ ಹೋದಾಗ ಯಾವ ರೀತಿ ಇರಬೇಕು ಅಂತ ಏನು ಪ್ರೊಸೀಜರ್ ಅಥವಾ ಗೈಡ್ ಲೈನ್ಸ್ ಇದೆಯೋ ಅದ್ರ ಪ್ರಕಾರ ನೀವು ಮಾಡಿದಿರಿ? ಈಗ ನಡ್ಕೊಂಡ್ರಾ? ಹೆಂಗ್ ಏನಿದೆ? ಹೆಂಗ್ ನಡ್ಸ್ಕೊಂಡ್ತೀರಾ? ಹೆಂಗ್ ನಿಲ್ಲಿಸ್ತೀರಾ? ಈಗ ಅವನ ಅಲ್ಲಿ ಹೋಗಿ ಇವ್ನ ಅಡ್ಡ ಹಾಕೋದಿಕ್ ಹೋದಾಗ ಅವನೇನಾದ್ರು ಹಚ್ಬಿಟ್ಟಿದ್ರೆ ಇವನ್ ಪ್ರಾಣಕ್ಕೆ ಹೊರೆ ಯಾರು? ನಾವು ವಿಸಲ್ ಕೊಟ್ಟೇನೆ. ಎಲ್ಲಿ ವಿಸಿಲ್ ಅಲ್ಲ, ಅವನು ಯಾರು ವಿಸಲ್ ಹಾಕೋಕೆ? ಅವನು ಯಾರು ವಿಸಿಲ್ ಹಾಕೋಕೆ? ನನಗೆ ಇರತಕ್ಕಂಥದ್ದು ಒಬ್ಬನೇ ಸಿಬ್ಬಂದಿ. ನೀವು ಒಬ್ಬರೇ ಇರ್ಲಿ, ನೀವು ನಿಂತ್ಕೊಳ್ಳಿ. ನೀವು ಯೂನಿಫಾರ್ಮ್ ಅಲ್ಲಿ ಬಂದು ಇದನ್ನ ತೋರಿಸ್ಕೊಂಡು ನೀವು ನಿಂತ್ಕೊಳ್ಳಿ. ಅವ್ನಿಗೆ ಐಡಿ ಕಾರ್ಡ್ ಇದೆಯಾ? ಏನಪ್ಪ ನಿನ್ ಗೌರ್ಮೆಂಟ್ ಎಂಪ್ಲಾಯಿನಯ್ಯ? ಹೊರಗೋಕೆ ನೌಕರ. ಯಾವನಾರು ಹಚ್ಕೊಂಡು ಹೋಗ್ಬಿಟ್ರೆ ಇವ್ನು ಯಾವನ ಬಂದು ನಿನ್ ಕಾಪಾಡಲ್ಲ. ಯಾವನನ್ ಬರಲ್ಲ. ನಿನ್ಗೆ ಇನ್ಶೂರೆನ್ಸ್ ಇಲ್ಲ, ಎಂತದಿಲ್ಲ, ಮೂರ್ಖ. ಹೋಗಿ ಅವ್ರು ಕಿತ್ತೋಗಿರೋ ಕೆಲ್ಸಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ತೀಯ. ಅವ್ರು ಯಾರಾದ್ರೂ ಹೋಗಿ ನಿನ್ನ ಮೇಲೆ ಹಚ್ಬಿಡ್ತಾರೆ. ಇವ್ರು ಮಾಡೋ ಅಯೋಗ್ಯ ಕೆಲಸಕ್ಕೆ ನಿಮ್ ಜೀವ ಹೋಗುತ್ತೆ. ನಾವು ಅಯೋಗ್ಯ ಕೆಲಸ ಮಾಡಕ್ಕೆ ಮತ್ತೆ ಸರ್ಕಾರದ ಕೆಲಸ ಮಾಡಕ್ ಬಂದಿದ್ದೀವಿ. ನೀವು ಏನು ಕೆಲಸ ಮಾಡ್ತೀರ? ನಿಮ್ಗೆ ಎಷ್ಟು ಹಾಕ್ತಿದೆಯೋ ನನಗೂ ಅವನಿಗಿದೆಯಾ? ಹೌದು, ಅವನಿಗಿದೆಯಾ? ಅಯೋಗ್ಯ ಅಂತ ಮಾಡಿರೋದು ಸಂಪೂರ್ಣವಾಗಿ ನಾಲಾಯಕ್ ಅಯೋಗ್ಯ ಕೆಲಸ. ನಿಮ್ಮಂತವ್ರಿಗೆ ಅಂತ ಹೇಳ್ಬೇಕಾಗ್ತದೆ. ಏನ್ ಅವ್ರು ಹೇಳಿ, ಪಾಪ ಅವ್ರು ಹೇಳಿ ಏನಪ್ಪ ಆಯ್ತು ಇವಾಗ? ಅಲ್ಲ, ಅವ್ರು ಒಂದು ರೌಡಿ ಮಾಡಿ ಒಂದು ನಿಕ್ಕಿದ್ದಾರೆ ಸರ್. ಒಂದು ಯಾವ ರೌಡಿನಿಲ್ಲ. ಚೆಕ್ ಮಾಡೋದು ಇದೇ ನಾವೇ ಹೇಳಿದ್ವಿ. ಅವನಿಗೆ ನನಗೆ ಸರ್ಕಾರ ಆದೇಶ ಕೊಟ್ಟಿದೆ. ಡ್ರೈವರ್ ಕೈಲಿ ಗಾಡಿ ನಿಲ್ಲಿಸಬೇಕು. ಮನುಷ್ಯ ನಂಬರ್ 1 ನಾಲಾಯಕ್. ಯಾವ ತರ ಕಾನೂನು, ಯಾವ ತರ ಸರ್ಕಾರಿ ಕೆಲಸ ಮಾಡೋದು ಗೊತ್ತಿಲ್ಲ. ನಿಮ್ಮಂತವ್ರು ನೇಮಿಸ್ಕೊಂಡಿರೋ ನಮಗ್ ಬುದ್ಧಿ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ, ಬಾಧ್ಯತೆ ಶಿಸ್ತಿಂದ. ಇಲ್ಲ ಸರ್, ನಾನು ಕೈ ಮುಗಿತೀನಿ. ನೀವು ತಪ್ಪು ಮಾಡಿದ್ದೀರಾ? ಅದೊಂದೇ ಕೈ ಮುಗಿತೀನಿ. ಇಷ್ಟು ದಿನ ನಾನು ಗಾಡಿ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಾದ್ರೂ ಡ್ರೈವರ್ ಹತ್ರ ಮತ್ತೊಬ್ಬರ ಹತ್ರ ₹1 ವಸೂಲಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಮಾಡಿಸಿದ ರೀತಿ ಸರಿ ಇಲ್ಲ. ನೀವು ಪ್ರಾಮಾಣಿಕವಾಗಿರಬಹುದು, ಆದ್ರೆ ಇದೇ ತರ ನಿಲ್ಸುವಂತ ಪ್ರಾಮಾಣಿಕವಾಗಿದ್ದಾರಾ? ಅದನ್ನೇ ಬೇಕಾಗಿಲ್ಲ. ನಮ್ಗೆ ಡೌಟ್ ಬರುತ್ತಾ ಇಲ್ವಾ? ನಮ್ಗೆ ಡೌಟ್ ಬರುತ್ತೆ. ನಿಮಗ್ ಬೇಕಾಗಿರೋದಲ್ಲ, ನಮಗ್ ಬೇಕಲ್ಲ. ನಿಮ್ ಬಗ್ಗೆ ನಾವು ಹೇಳುವಾಗ ನಿಮ್ಮ ಅಪ್ರಾಮಾಣಿಕತೆ ಬಗ್ಗೆ ನಾನು ಮಾತಾಡಿಲ್ಲ. ನೀವು ಮಾಡಿದ ರೀತಿ ಸರಿ ಇಲ್ಲ. ನೀವು ಮಾಡಿದ ರೀತಿ ಎಷ್ಟೇ ದಿವಸ ಇದೆ ಕಂಪ್ಲೇಂಟ್ ಮಾಡೋದಕ್ಕೆಲ್ಲ ಅದು ನಾವು ವಿಚಾರ ಮಾತಾಡಿಲ್ಲ. ನೀವು ಲಂಚ ತಗೊಂಡ್ರಿ ಅಂತ ಹೇಳಿದ್ವಾ? ನಾಲಾಯಕಂದ್ರೆ ಅರ್ಹರಲ್ಲ. ನೀವು ಮಾಡಿದ ಕೆಲಸ ಅರ್ಹ ರೀತಿಯಲ್ಲಿ ಅವ್ನು ಯಾರನ್ನೋ ಇರಿಸ್ಕೊಂಡು ನೋಡಿ. ಏನ್ ಸರ್ ನಿಮ್ಮ ಹೆಸರು? ಡಾಕ್ಟರ್ ಪಿ ರಾಜಣ್ಣ ಅವರೇ, ನೀವು ಅವನನ್ನ ಇಟ್ಕೊಂಡು ಗಾಡಿಗಳನ್ನ ಅಡ್ಡ ಹಾಕೋದು, ಅವ್ನು ಏನಾದ್ರೂ ಅಪಾಯ ಆದಾಗ ಅವ್ನು ಸರ್ಕಾರಿ ನೌಕರಿ ಇನ್ಶೂರೆನ್ಸ್ ಬರುತ್ತಾ? ನೀವು ಸತ್ರೆ ಕೆಲಸದಲ್ಲಿರುವಾಗ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ, ಅವನು ಸಿಗುತ್ತಾ? ಸಿಬ್ಬಂದಿ ಇರೋರೆ ನಿಮ್ಮ ಆಫೀಸಲ್ಲಿ ಹೇಳಿ, ನಿಮ್ಮ ಮೇಲಧಿಕಾರಿಗಳು ಹೇಳಿ. ನೀವು ಅಟ್ಲೀಸ್ಟ್ ನೀವಾದ್ರೂ ಬಂದು ಇದನ್ನ ಹಾಕೊಂಡು ಆಚೆ ನಿಂತ್ಕೊಳ್ಳಿ. ಇವ್ರು ಸರ್ಕಾರಿ ಅಧಿಕಾರಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅದೇ ಮಾಡ್ಬೇಕಾಗಿರೋದು. ಅವ್ನು ಕೊಡಿ, ಅವ್ನೊಂದು ಐಡಿ ಕಾರ್ಡ್ ಕೊಡಿ. ಅವ್ನು ಯಾರು ಬಂದು ಒಳ್ಳೆ ಗೂಂಡ ತರ ಹೇಳ್ದ? ಏನ್ ಹೇಳ್ದ? ನಾವೇ ನೋಡಿದ್ರೆ ನಿಲ್ಸೋ. ಇಲ್ಲಾಂದ್ರೆ ಅಷ್ಟು ದೊಡ್ಡ ಗಾಡಿ ಇಟ್ಟಿರೋನು ಇವನ್ ನೋಡಿ ಯಾಕೆ ನಿಲ್ಲಿಸ್ತಾನೆ?
ನೋಡಿ ಯೋಚನೆ ಮಾಡಿ. ನೀವು ನಿಮ್ಗೂ ಮಕ್ಕಳಿದ್ದಾರೆ, ನೀವು ಈ ದೇಶ ಪ್ರಜೆಗಳೇ. ಬಟ್ ಒಳ್ಳೆ ಪದ ನಾನು ಹಾಗೆ ಬಳಸೋದು, ನಾನು ಹಾಗೆ ಬಳಸೋದು. ಯಾರಾದ್ರೂ ಅಯೋಗ್ಯವಾದ ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನ್ವಯ ನಾನು ನಿಮ್ಮನ್ನ ಭ್ರಷ್ಟ ಅಂದಿಲ್ಲ ಮಿಸ್ಟರ್ ರಾಜಣ್ಣ. ನಾನು ಅಂದಿರೋದು ನಾ ಲಾಯಕ್, ಇನೆಲಿಜಿಬಲ್. ಆಯ್ತು ಬಿಡಿ. ಆ ತರ ಮಾಡ್ಬೇಡಿ. ನೀವು ನಿಂತ್ಕೊಳ್ಳಿ, ಅವನಿಗೆ ಅವ್ನು ನಿಂತ್ಕೊಂಡು ಅಡ್ಡ ಹಾಕಿ ಅವನಿಗೆ ಆಮೇಲೆ ಕಲಿಬೇಕಾದ್ರೆ ಯಾರನ್ನ ಕಲೀರಿ ಸ್ವಾಮಿ. ನಿಮಗೆ ಯಾವನ ಅಯೋಗ್ಯ ನಾಲಾಯಕ್ಕೂ ಟ್ರೈನಿಂಗ್ ಕೊಟ್ಟಿದ್ದಾನ ಅವ್ನ್ ಚಪ್ಪಲಿ ಹೊಡಿಬೇಕು, ನಿಮಗಲ್ಲ. ಅವನಿಗೆ ಚಪ್ಪಲಿ ಹೊಡಿತೀವಿ ಇವತ್ತಲ್ಲ ನಾಳೆ. ನಿಮ್ಗೆ ಯಾಕಂದ್ರೆ ನಿಮ್ಗೆ ಹೆಂಗ್ ಕೇಳ್ಸಕ್ಕಾಗುತ್ತೆ? ನಾವು ಹೋಗೋಣ ಅಣ್ಣ. ಇವತ್ತಲ್ಲ ನಾಳೆ ನೀನ್ ನೆಗೆದು ಬೀಳ್ತೀಯ, ಯಾವನ ಹತ್ಕೊಂಡು ಹೋಗ್ತಾನೆ. ನಿಮ್ ಮನೆಯವರು ಹೆಂಡ್ರು ಮಕ್ಕಳೆಲ್ಲ ಏನು ಗತಿಲ್ದಂಗ್ ಹಾಕ್ಬಿಡ್ತಾರೆ. ಯಾವನಾದ್ರು ನಿಲ್ಸಂಗಿದ್ರೆ ಅವ್ರು ನಿಲ್ಸಕ್ ಕೇಳು. ನಿನ್ಗೆ ಇನ್ಶೂರೆನ್ಸ್ ಇಲ್ಲ, ಏನು ಇಲ್ಲ, ಸರ್ಕಾರಿ ನೌಕರ ಅಲ್ಲ ನೀನು. ಸರ್ಕಾರಿ ನೌಕರ ಸತ್ರೆ ಕೋಟಿ ರೂಪಾಯಿ ಪರಿಹಾರ ಬರುತ್ತೆ, ನಿನ್ಗೇನ್ ಬರುತ್ತೆ? ಏನ್ ದುಡ್ಡು ಜೇಬಲ್ ನೋಡಿ, ಎಷ್ಟು ದುಡ್ಡು ಇಟ್ಕೊಂಡಿದ್ಯಾ? ಜೇಬಲ್ ನೋಡಿ ದುಡ್ಡು ಎಷ್ಟಿದೆ? ತೆಗಿ ಹಚ್ಚಿಗೆದನ ನೋಡು, ನಿನ್ ದುಡ್ಡು. ಹಾ, ಚೆನ್ನಾಗಿ ಕಾಣಿಸುತ್ತೆ ನಿನ್ ದುಡ್ಡು. ಯಾರು ದುಡ್ಡೇ ಬಳಸ್ತಾ ಇಲ್ಲ ಇವಾಗ. ನೀನು ಕ್ಯಾಶ್ ಇಟ್ಕೊಂಡಿದ್ಯಾ, ಅದೇನೇನು ಎಷ್ಟು ತಗೊಂಡ ಮಾಡ್ರಪ್ಪ, ಮಾಡೋಣ. ಸರ್ಕಾರಿ ನೌಕರಿ ಯಾವ್ದೋ ಪೂರ್ವ